ದಲ್ಲಿ ಏನು ಕೆಲಸ ಮಾಡಿಲ್ಲ ಅದಕ್ಕಿಂತ ಡಬಲ್ ಕೆಲಸ ಈಗ ಮಾಡ್ಬೋದು ರೀ. ರಿಯಲ್ ಲೈಫ್ ಸ್ಟಾರ್ಟ್ ಆಗೋದೆ 40 ಇಲ್ಲ 45. ನಮ್ಮದು ವಿ ಆರ್ ಬ್ಯಾಕ್ ಆಫ್ ಕ್ರೊನಾಲಜಿಕಲ್ ಏಜ್. ಅಂದರೆ ನಾವು ಎದುರಿನವ್ರಿಗೆ ನೋಡ್ತೀವಿ, ಆ್ಯಸ್ ಏಜ್ ಅಡ್ವಾನ್ಸಸ್ 40s 50s 60s ವಿ ವಿಲ್ ಸಿ ದ್ಯಾಟ್ ಹೇರ್ಸ್ ವಿಲ್ ಬಿಕಮ್ ವೈಟ್, ಸ್ಕಿನ್ ಪೂರ್ತಿ ಲೂಸ್ ಆಗಿಬಿಡುತ್ತೆ, ಜಾಯಿಂಟ್ ಪೇನ್ಸ್ ಸ್ಟಾರ್ಟ್ ಆಗುತ್ತೆ, ಡಯಾಬಿಟೀಸ್, ಹೈಪರ್ ಟೆನ್ಷನ್. ನಮ್ಮದು ಪೂರ್ವಜರಿಗೆ ಅದೆಲ್ಲ ನೋಡಿ ಅವ್ರದ್ದೇನು ರೋಡ್ ಮ್ಯಾಪ್ ಇದೆಯಲ್ಲ ಅದೇ ರೋಡ್ ಮ್ಯಾಪ್ ನಮ್ಮ ತಲೆಗೆ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಕುಂದಿಸ್ಕೊಂಡು ಬಿಡ್ತೀವಿ ನಾವು. ಈ ಏಜ್ನಲ್ಲಿ ಹಿಂಗಾಗ್ತದ, ಈ ಏಜ್ನಲ್ಲಿ ಹಿಂಗಾಗ್ತದ. ಯಾರಾದರೂ ನಿಮಗೆ ಹೇಳಿದ್ರು ಈಗೇನಪ್ಪ ಐತಲ್ಲ ಮುಗೀತು, ನಮ್ಮದು ಬಜಾರ್ ಮುಗೀತು ಅಂತ ಹೇಳ್ತೀರಿ. ದಟ್ ಈಸ್ ತಪ್ಪು ಕಲ್ಪನೆ. ಇಫ್ ಯು ಸಿ ಸುನೀಲ್ ಗಾವಸ್ಕರ್, ಬೇರೆ ಕಡೆ ಹೋಗಬೇಡ್ರಿ. ಏನಿದೆ ಏಜ್ ಸರ್ದು? 77 ಇದೆ. ಹೇಗಿದ್ದಾರ? ಕಾಮೆಂಟ್ರಿ ಮಾಡ್ತಾರಾ? ಹಾಂ, ಕಪಿಲ್ ದೇವ್ ಮಾಡ್ತಾರಾ? ಹಾಂ, ಏನಕ್ಕೆ ಅವ್ರದ್ದು ಆ ಥರ ಹೇಳ್ತಿದ್ದೆ, ನಮ್ದು ಈ ಥರ ಯಾಕಿಲ್ಲ? ವಿ ಆರ್ ನಾಟ್ ವರ್ಕಿಂಗ್ ಫಾರ್ ಅವರ್ ಬಾಡಿ. ಹೊಲದಾಗ ನೀವು ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ಬೆಳೆ ಬರ್ತದೆ ರೀ. ಸಿಂಪಲ್ ಆದ್ರಿ. ಕೆಲಸನೇ ಮಾಡಲ್ಲ, ಬೆಳೆ ಹೆಂಗೆ ಬರ್ಬೇಕು ನೀವು? ಸೈಕಾಲಜಿಕಲ್ ಏಜು, ಕ್ರೊನಾಲಜಿಕಲ್ ಏಜ್ ಬೇಡ, ಬಯಾಲಜಿಕಲ್ ಏಜ್ ಇಡ್ರಿ. ಅಥ್ಲೇಟ್ಸ್ಗೆ ಬಯಾಲಜಿಕಲ್ ಏಜ್ ಇರುತ್ತೆ. ನಂದು ಏಜ್ ಏನಿದೆ ಈಗ ಸದ್ಯಕ್ಕೆ? 40+ ಇದೆ. 50. ನನ್ನ 50ನಲ್ಲಿ ನಾನು ಕಲ್ಪನೆ ಮಾಡಲ್ಲ. ಐ ಆಮ್ 30s ನಾವು. ನನ್ನ 30s ಇದೆ ನಂದು. ಏನಕ್ಕಂದರೆ ಐ ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದ ಸೊಸೈಟಿ. ಇಲ್ಲಿವರೆಗೆ ನನಗೆ ಏನೇನು ಬೇಕಿತ್ತು ಎಲ್ಲ ದೇವ್ರು ಕೊಟ್ಟಿದ್ದಾನೆ. ನಾನೀಗ ಸೊಸೈಟಿಗೆ ಕೊಡಬೇಕು. ಆ ಕಲ್ಪನೆ ನಮ್ಮ ತಲೆಗೆ ಆದದು. ನಿಮ್ಮದು ತಲೆಗೆ ಅದೇ ಇರ್ತದ. ಅದಕ್ಕೆ ವಿ ಮಸ್ಟ್ ಬಿ ಹೆಲ್ದಿ. ಹೆಲ್ತ್ ಅಂದರೆ ಫಿಸಿಕಲ್ ಹೆಲ್ತ್ನೂ ಬರುತ್ತೆ, ಮೆಂಟಲ್ ಹೆಲ್ತ್ನೂ ಬರುತ್ತೆ. ಈಗ ನೀನು ಹೆಲ್ದಿ ಇದ್ದೀರಿ, ಹಾಗೇನಿಲ್ಲ. ನೀವು ಐ ಥಿಂಕ್ ಯೋಗಾಸನ ಅದು ಇದು ಸ್ವಲ್ಪ ಮಾಡ್ತೀರಿ, ಡೈಟ್ ಮ್ಯಾನೇಜ್ ಇದೆ, ದುರ್ವಿಚಾರಗಳು ಇಲ್ಲ ನಿಮ್ಮ ಕಡೆ, ಅದೆಲ್ಲ ಇದೆ. ಅದಕ್ಕಾಗಿ ಯು ಆರ್ ಮೇಂಟೈನಿಂಗ್ ಯುವರ್ ಏಜ್, ನೋ ಪ್ರಾಬ್ಲಮ್.